ಸ್ಪೆಷಲ್ ಪ್ರೋಗ್ರಾಮ್ ಇರುತ್ತೆ. ಈ ಮಂತ್ ಜೂನಲ್ಲಿ 17th 18th ಅಂತ ಡಾನ್ ಟು ಡಸ್ಟ್ ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರೋಗ್ರಾಮಲ್ಲಿ ಥ್ರೂಔಟ್ ವರ್ಲ್ಡಲ್ಲಿ ಎಷ್ಟು ಕ್ಲಬ್ಸ್ ಇದೆಯೋ, ಡಾನ್ ಅಂದರೆ ಸೂರ್ಯ ಹುಟ್ಟೋದ್ರಿಂದ ಸೂರ್ಯ ಮುಳುಗೋವರೆಗೂ ಎಲ್ಲ ಕ್ಲಬ್ಸೂ ಸರ್ವಿಸ್ ಮಾಡುತ್ತೆ. ಆ ಥರ ಮಾಡೋದ್ರಲ್ಲಿ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ಲು 6 ಕೋಟಿಯಿಂದ 7 ಕೋಟಿ ಒಂದೇ ದಿನದಲ್ಲಿ ಸರ್ವಿಸ್ ಮಾಡಿದೆ. ಅದಕ್ಕೆ ನನಗೆ ಅದರಲ್ಲಿ ಮೆಂಬರ್ ಆಗಿರೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ. ನನ್ನ ಕ್ಲಬ್ ಬಂದು ವಾಸವಿ ಕ್ಲಬ್ ಹೃದಯ ಸಂಕಲ್ಪ ಅಂತ, ನಾನು ಪ್ರೆಸಿಡೆಂಟ್ ಸಾರಿಕಾ ದೇವಿ ಅಂತ ಮಾತಾಡ್ತಾ ಇರೋದು. ವಾಸವಿ ಕ್ಲಬ್ ಮೇಯ್ನ್ ಮೋಟಿವ್ ಏನಂದರೆ ನಮ್ಮ ಆರ್ಯವೈಶ್ಯ ಕುಲಾಂಗವರೆಲ್ಲ ಒಗ್ಗಟ್ಟು ಮಾಡ್ತಾ ಇರೋದು ಸರ್ವೀಸಸ್ಸು. ಇದರಲ್ಲಿ ನಾವು ಮೇಯ್ನ್ ಸರ್ವಿಸ್ ಮಾಡ್ತಾ ಇರೋದು KCGF ಅಂತ. ಇದು ಸ್ಟಾರ್ಟ್ ಮಾಡಿರೋದು ಕಲವಕೃತ ಚಂದ್ರಶೇಖರ್ ಗುಪ್ತ ಅವರು. ಅವ್ರ ಹೆಸರಲ್ಲಿ ನಾವು ಒಬ್ಬೊಬ್ಬರ ಹತ್ರ ಎಜುಕೇಷನ್ಗೋಸ್ಕರ 2,500 rupees ತೊಗೊತೀವಿ. ಅದು ಅವ್ರ ಲೈಫ್ ಲಾಂಗ್ ಅವ್ರಿದ್ರೂ ಹೋದ್ರೂ ಅವ್ರ ಹೆಸರಲ್ಲಿ ನಾವು ಬುಕ್ಸು ಎಜುಕೇಷನ್ಗೆ ಏನೇನು ಬೇಕೋ ಎಲ್ಲ ಡೊನೇಷನ್ ಮಾಡ್ತಾನೆ ಇರ್ತೀವಿ. ಇನ್ನೊಂದು ಬಂದು VKSP ಅಂತ ಬಂದಿದೆ. ಅದು ಏನಂದರೆ ಇವಾಗ ನಾವು ಯಾರನ್ನ ಸತ್ತೋಗ್ರೆ 100 rupees ಒಂದು ಹಾರ ತೊಗೊಂಡು ಹೋಗ್ತೀವಿ. ನಾವು ಅದು ಹಾರ ಇನ್ನೂ ವೇಸ್ಟ್ ಆಗುತ್ತೆ. ಆ ಹಾರ ಬದಲು ಆ ಮನೆಗೆ ಜೀವನಾನುಕೂಲ ಆಗಲಿ ಅಂತ ನಾವು ಆ VKSP ಪ್ರೋಗ್ರಾಮ್ ಯಾರು ಮಾಡ್ಕೊಂಡಿರೋ ಅವ್ರದ್ದೆಲ್ಲ 100 rupees ಎಲ್ಲ ಕಲೆಕ್ಟ್ ಮಾಡಿ ಅದು ಎಷ್ಟಾಗಿದೆ, ಮುಂಚೆ ಎಲ್ಲ ಜಾಸ್ತಿ ಕೊಡ್ತಾಯಿದ್ವಿ. ಎಷ್ಟು ಆಗ್ತಾಯಿತ್ತು ಅಷ್ಟೆಲ್ಲ ಅಮೌಂಟು ಎಷ್ಟು ಅದರಲ್ಲಿ ಗ್ರೂಪ್ ಎಷ್ಟು ಜನ ಇರ್ತಾರೋ ಆ ಗ್ರೂಪ್ ಎಷ್ಟು ಅಮೌಂಟ್ ಬರುತ್ತೋ 100 into 100 ಅದು ಕೊಡ್ತಾಯಿದ್ವಿ. ಬಟ್ ಪ್ಯಾಂಡಮಿಕ್ ಬಂದಮೇಲೆ ಜಾಸ್ತಿ ಕಷ್ಟ ಆಗೈತಿ. ಯಾಕಂದರೆ ಎಷ್ಟು ಜನ ಹೋಗಿದ್ದೀರೋ ಗೊತ್ತಲ್ಲ, ಅದರಲ್ಲಿ ನಮ್ಮವರೇ ಜಾಸ್ತಿ ಹೋಗಿದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಲಿಮಿಟ್ ಮಾಡಿದ್ವಿ. ಏನಂದರೆ 4 lakhs ಮಿನಿಮಮ್ 4 lakhs ಕೊಡ್ತೀವಿ ಅಂತ. ನಮ್ಮದು ಟೋಟಲ್ ಕ್ಲಬ್ಸ್ ಬಂದು 4000 ಕ್ಲಬ್ಸ್ ಇದೆ. ನಮ್ದು ಇನ್ನೊಂದು ಏನಂದರೆ ಈ ಸರಿ ನಮ್ಮ ಪ್ರೆಸಿಡೆಂಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು 80G ಅಂತ ತೊಗೊಂಡು ಬಂದಿದ್ದಾರೆ. ಏನೇ ಅಮೌಂಟ್ ಡೊನೇಟ್ ಮಾಡಿದ್ರು ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ. ಸೊ ಅದು ನಮ್ಗೆ ಇನ್ನೂ ಬೆನಿಫಿಟ್ ಆಗ್ತಾಯಿದೆ. ನಾವು ಇನ್ನೂ ಡೊನೇಷನ್ ತೊಗೊಂಡ್ರು ಕೂಡ ಸರ್ ನಮ್ಮ ಕ್ಯಾಸ್ಟ್ ಅವ್ರ ಹತ್ರನೇ ಕೊಡೋದು ಮಾತ್ರ ಎಲ್ಲರಿಗೂ ಕೊಡ್ತೀವಿ. ಯಾಕಂದರೆ ಇದು ನಮ್ಮವ್ರದ್ದು ತೋರಿಸ್ಬೇಕು, ನಾವು ಎಷ್ಟು ಸೇವೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಿದೆ. ಎಲ್ಲರಿಗೂ ಆರ್ಯವೈಶ್ಯರಂತೆ ಕೊಡೋರೆ ಅಂತ, ಅದಕ್ಕೋಸ್ಕರ ಕೊಡಬೇಕು ಅಂತಲೇ ಮಾಡ್ತಾ ಇದ್ದೀನಿ ಅಂತ. ನಾನು ವಾಸವಿ ಕ್ಲಬ್ಸ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿದ್ದೀನಿ. ಇವಾಗ ನಾನು ಇವತ್ತಿನ ಫಂಕ್ಷನ್ಗೆ ನಾನು ಚೀಫ್ ಗೆಸ್ಟ್ ಆಗಿ ಬಂದು ಇವತ್ತು ಏನೇನು ಈ ವರ್ಷದಲ್ಲಿ ಇವ್ರು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ನಾವು ಅಬ್ಸರ್ವೇಷನ್ ಮಾಡಿ, ಇವರು ಅಬ್ಸರ್ವರ್ ರಾಜೇಶ್ವರಿ ಅವರು ಅಂತ ಅವರನ್ನು ಇಬ್ಬರು ಬಂದು ಏನೇನು ಮಾಡಿದ್ದಾರೆ ಅಂತೆಲ್ಲ ರೆಕಾರ್ಡ್ಸ್ ಎಲ್ಲ ನೋಡಿ ಚೆಕ್ ಮಾಡಿ ನಾವು ಅದನ್ನು ಸರ್ಟಿಫೈ ಮಾಡಿ ನಾವು ಹೆಡ್ ಆಫೀಸ್ಗೆ ಕಳಿಸ್ತೀವಿ. ಮತ್ತು ಇದುವರೆಗೂ ಈ ವರ್ಷದಲ್ಲಿ ಏನೇನು ಎಲ್ಲ ಸರ್ವಿಸಸ್ ಮಾಡಿದ್ದಾರೆ ಎಲ್ಲ ಕ್ಲಬ್ ಪ್ರೆಸಿಡೆಂಟ್ಸ್ನ ಮತ್ತು ಝೋನ್ ಚೇರ್ಪರ್ಸನ್ಸ್ನ ಇವರು ಎಲ್ಲರನ್ನೂ ಹಾನರಿಂಗ್ ಮಾಡಿ ಅವ್ರನ್ನ ರೆಕಗ್ನಿಷನ್ ಮಾಡೋದೇ ಈ ಪ್ರೋಗ್ರಾಮ್. ವಾಸವಿ ಕ್ಲಬ್ಸಲ್ಲಿ ಲೇಡೀಸೇ ಅಂತೇನಿಲ್ಲ, ಜೆಂಟ್ಸು ಲೇಡೀಸ್ ಇಬ್ಬರು ಕಂಬೈಂಡ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ಎಲ್ಲ ಸರ್ವಿಸಸ್ ಪ್ರೋಗ್ರಾಮ್ಸು. ಬಟ್ ವುಮೆನ್ ಎಂಪವರ್ಮೆಂಟ್ಗೆ ಜಾಸ್ತಿ ನಾವು ಒತ್ತು ಕೊಡ್ತಾ ಇರ್ತೀವಿ. ಮತ್ತು ಈ ಸಲ ವುಮೆನ್ಸ್ಗೆ ಅಂತಲೇ ಹೆಲ್ತ್ ಪ್ರೋಗ್ರಾಮ್ಸು ಹೆಲ್ತ್ ಕ್ಯಾಂಪ್ಸು ತುಂಬ ಜಾಸ್ತಿ ಮಾಡಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೀವಿ. ಚೆನ್ನಾಗಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆನೇ ತುಂಬಾ ಕೊಡ್ತಾ ಇದ್ದೀವಿ. ಜೈ ವಾಸವಿ ಹೇಗೆ ಲಯನ್ಸು ಐ ಕ್ಲಬ್ಗೆ ಇಂಪಾರ್ಟೆನ್ಸ್ ಕೊಡುತ್ತೋ, ರೋಟ್ರಿ ಹೇಗೆ ಪಲ್ಸ್ಪೋಲಿಗೆ ಇಂಪಾರ್ಟೆನ್ಸ್ ಕೊಡುತ್ತೋ, ಅದೇ ಥರ ನಮ್ಮ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ನಮ್ಮ ಎಜುಕೇಷನ್ ಇಂಪಾರ್ಟೆನ್ಸ್ ಕೊಡುತ್ತೆ. ನಮ್ಮ ವಾಸವಿ ಕ್ಲಬ್ ಅಂತ ಎಲ್ಲರೂ ಗೊತ್ತಿರೋ ಹಾಗೆ ನಮ್ಮ ವಾಸವಿಯರು ದಾನ ಮಾಡೋ ಕೈಗಳು ಯಾವಾಗಲೂ ದಾನ ಮಾಡೋದೇ ಇರುತ್ತೆ. ನಾವು ಇದರಲ್ಲಿ ಒಂದು ವರ್ಷ ನಾವು ಎಷ್ಟು ದಾನ ಮಾಡಿರ್ತೀವಿ ಅಂದರೆ ಇಟ್ ಮೋರ್ ದೆನ್ 10 crores or 12 crores ಅಷ್ಟು ದಾನ ಧರ್ಮನ ನಾವು ಒಂದು ಕ್ಲಬ್ಬಿಂದ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಗೆ ಏನೇನು ಎಕ್ಸ್ಪೆಕ್ಟ್ ಮಾಡೋಲ್ಲ, ಬಟ್ ನಮ್ಮ ಕಡೆಯಿಂದ ಎಷ್ಟು ಜನರಿಗೆ ಯಾವ ಥರ ದಾನ ಧರ್ಮ ಮಾಡ್ಬೋದು ಅಷ್ಟು ಥರ ದಾನ ಧರ್ಮ ಮಾಡಿಕೊಂಡು ಎಲ್ಲ ವಾಸವಿಯರ್ಸ್ ನಾಟ್ ಓನ್ಲಿ ಲೇಡೀಸ್ ಆ್ಯಂಡ್ ನಾಟ್ ಓನ್ಲಿ ಜೆಂಟ್ಸ್ ಎಲ್ಲ ವಾಸವಿಯರ್ಸ್ ಒಂದು ಸಿಂಗಲ್ ಪ್ಲಾಟ್ಫಾರ್ಮಲ್ಲಿ ನೋಡೋದಕ್ಕೆ ನಾವು ಇಷ್ಟಪಟ್ಟು ಈ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ನಾವು ಓಪನ್ ಮಾಡಿದ್ವಿ. ಇದು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ನಮ್ಮ ಇಂಡಿಯಾದಲ್ಲಿ ಅಲ್ಲದೆ ಬೇರೆ ಕಂಟ್ರೀಸಲ್ಲಿ ವಾಸವಿ ಕ್ಲಬ್ ಇಂಟರ್ನ್ಯಾಷನಲ್ ಎಕ್ಸ್ಟೆಂಡ್ ಆಗ್ತಾಯಿದೆ. ಇದೇ ಥರ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ಕಂಟ್ರಿಯಲ್ಲಿ ನಮ್ಮದು ವಾಸವಿ ಕ್ಲಬ್ನ ಮುಂದುವರೆದ ಭಾಗಗಳು ಹೋಗ್ತಾ ಇದೆ. ಹೆಡ್ ಆಫೀಸ್ ಹೈದ್ರಾಬಾದಲ್ಲಿದೆ, ಬೆಂಗಳೂರು ಆಗೋ ಥರ ಪ್ಲ್ಯಾನ್ ಇದೆ, ಶಿರ್ಡಿಲಿದೆ, ಎಲ್ಲ ಕಡೆ ನಮ್ಮ ಹೆಡ್ ಆಫೀಸ್ನ ನಮ್ಮ ಏನು ಸರ್ವಿಸ್ ಮಾಡ್ತಾಯಿದ್ರು ಅದನ್ನು ನೋಡಿ ನಮ್ಮ ಪ್ರೆಸಿಡೆಂಟ್ ನಮ್ಮ ಗೌರ್ಮೆಂಟ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪ್ರೆಸಿಡೆಂಟು ನಮ್ಮ ಪ್ರೈಮ್ ಮಿನಿಸ್ಟರ್ಸು ಎಲ್ಲ ನಮ್ಮ ಕ್ಲಬ್ನ ರೆಕಗ್ನೈಸ್ ಮಾಡಿದ್ದಾರೆ. ಎಲ್ಲ ಕಡೆ ನಮ್ಗೆ ಪ್ರಶಂಸೆ ಬಂದಿದೆ. ನಮಗೆ ಏನೇನೋ ಆರ್ಟಿಕಲ್ಸ್ ಇದರಲ್ಲಿದೆ ಅದೆಲ್ಲ ನಮಗೆ ನಮ್ಗೆ ಯಾವುದೊಂದು ಡ್ಯಾನ್ಸ್ ಎಕ್ಸಾಮ್ಷನಲ್ಲಿ ಎಲ್ಲ ನಮಗೆ ಸಾಲ್ವ್ ಆಗಿ ತುಂಬ ಬೆನಿಫಿಟ್ಸ್ ನಮ್ಗೆ ಸಿಗ್ತಾಯಿದೆ. ನಮ್ಮದು ಮೇನ್ ಸರ್ವಿಸ್ ಇದು ನಮ್ಮ ವಾಸವಿಯರ್ಸ್ಗೆ ಮಾತ್ರ ನಾವು ಹೆಲ್ಪ್ ಮಾಡಲ್ಲ, ಯಾರೇ
ಪೂರ್ ಪೀಪಲ್ ಯಾರೇ ನೀಡಿ ಪೀಪಲ್ ಬಂದರೂ ಸಹ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಅವ್ರಿಗೆ ಏನು ಬೆನಿಫಿಟ್ಸ್ ಬೇಕೋ ಏನು ಸಹಕಾರ ಬೇಕೋ ಅದನ್ನು ನಾವು ನೀಡ್ತಾ ಇದ್ದೀವಿ. ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ನಮಗೆ ಕೋಪ್ರೇಟ್ ಮಾಡ್ತಾಯಿದ್ದಾರೆ. ತುಂಬ ಧ್ಯೇಯಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲ ಜಾಗಗಳು ಒಂದೊಂದೇ ನೆರವೇರ್ತಾ ಇದೆ. ಸೊ ನಮಗೆ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ಸೆಂಟ್ರಲ್ ಗೌರ್ಮೆಂಟಿಂದ ಒಳ್ಳೆ ರೆಕಗ್ನಿಷನ್ ಸಿಗ್ತಿದೆ, ಸ್ಟೇಟ್ ಗೌರ್ಮೆಂಟಿಂದ ಒಳ್ಳೆ ರೆಕಗ್ನಿಷನ್ ಸಿಗ್ತಾ ಇದೆ. ವಾಸಿಕ್ ಕ್ಲಬ್ಬಲ್ಲಿ ಹೆಂಗಸರು ಗಂಡಸರು ಅನ್ನೋದು ಭೇದಭಾವದಿಂದ ಎಲ್ಲರೂ ಒಂದೇ ಸರ್ವಿಸ್ ಮೋಟಿವ್ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಆದರೆ ನಾವು ಕೆಲಸ ಮಾಡೋದು ಸೋಷಿಯಲ್ ವರ್ಕು. ಎಲ್ಲ ಸೋಷಿಯಲ್ ವರ್ಕ್ಗೆ ಯಾವುದರಲ್ಲಿ ನಾವು ಹಣ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ಹೇಳಿದ್ರೆ ನಾವು ಮಾಡೋ ಸಹಾಯನ ಜನ ಅಕ್ಸೆಪ್ಟ್ ಮಾಡಬೇಕು ಅನ್ನೋದೇ ನಮ್ಮ ಧ್ಯೇಯ. ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಮ್ಮದು 1200 ಮೇಲೆ ಕ್ಲಬ್ಗಳಿದೆ, 1 ಲ್ಯಾಕ್ ಮೇಲೆ ಸದಸ್ಯರಿದ್ದಾರೆ. ಈ ಸದಸ್ಯರೆಲ್ಲರೂ ಸುಮಾರು ಮೇಡಮ್ಗೆ 10-12 ಕೋಟಿ ವರ್ಷಕ್ಕೆ ದಾನದ ರೂಪದಲ್ಲಿ ಕೊಡ್ತೇವೆ. ಆದರೆ ಈ ದಾನ ನಾವು ಬೇರೆ ಯಾವ ಕ್ಯಾಶಲ್ಲಿ ತೊಗೊಳ್ಳಲ್ಲ. ನಮ್ಮ ಕ್ಯಾಶಲ್ಲಿ ತೊಗೊಂಡು ಎಲ್ಲ ಕ್ಯಾಶ್ಗೂ ನಾವು ಇದನ್ನು ದಾನ ಮಾಡ್ತೀವಿ. ಅದು ನಮ್ಮ ದೇಶ ಸರ್. ನಾವು ಏನು ಇದು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಎಲ್ಲ ಮಹಿಳೆಯರಿಗೂ ಏನು ಹೇಳ್ತಾ ಇದ್ದೀವಿ ಅಂತಂದರೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ, ಬೇರೆ ಯಾವುದರಲ್ಲೇ ಆಗಲಿ, ಎಲ್ಲ ಥರದಲ್ಲೂ ಟ್ರೈನಿಂಗ್ಸ್ ಕೊಡೋದಾಗಲಿ, ಸರ್ವೀಸಸ್ ಆಗಲಿ, ಒಂದು ಅನ್ಯೋನ್ಯತೆ ಅನ್ನೋದು, ಒಂದು ಫ್ರೆಂಡ್ಶಿಪ್ಪು, ಫೆಲೋಶಿಪ್ಪು ಎಲ್ಲ ಇರುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಲೇಡೀಸ್ನೂ ಈ ನಮ್ಮ ವಾಸವಿ ಕ್ಲಬ್ಸ್ಗೆ ಜಾಯಿನ್ ಆಗಬೇಕು, ಎಲ್ಲರದ್ರಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ತೀನಿ.